ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ತಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈಗ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಯಾವುದ್ರ ಬಗ್ಗೆ ಅಂತಂದರೆ UGCET 2024 ಬಗ್ಗೆ. ಸೊ ಈಗ 18 ಮತ್ತು 19ನೇ ತಾರೀಕು CET ಪರೀಕ್ಷೆಯನ್ನು ಬರೆದಿರತಕ್ಕಂಥ ವಿದ್ಯಾರ್ಥಿಗಳ ಗಮನಕ್ಕೆ ಈ ಒಂದು ಪ್ರೆಸ್ ನೋಟನ್ನು ಕಳಿಸಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ ನೋಡಿ, ಪ್ರಶ್ನೆಗಳ ಬಗ್ಗೆ ಯಾವುದೇ ಅಬ್ಜೆಕ್ಷನ್ಸ್ ಇದ್ದರೆ ಈಗ ಸಲ್ಲಿಸೋದಕ್ಕೆ ಒಂದು ಡೇಟನ್ನು ನಿಗದಿಪಡಿಸಿದ್ದಾರೆ. ಸೊ ಇದ್ರ ಬಗ್ಗೆ ಇದು ಹೊರಡಿಸಿರ್ತಕ್ಕಂಥದ್ದು ನೋಡಿ, 19ನೇ ತಾರೀಕು ಇದೇ ತಿಂಗಳು ಅಂದರೆ ನಿನ್ನೆ ಹೊರಡಿಸಿರ್ತಕ್ಕಂಥದ್ದು ಈ ಪತ್ರಿಕಾ ಪ್ರಕಟಣೆ. ಸೊ ಏನಿದೆ, ಯಾವ ಡೇಟ್ ಇದೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. UGCET 2024 ಪರೀಕ್ಷೆಯ ಪ್ರಶ್ನೆಗಳಿಗೆ ಆಕ್ಷೇಪಣೆಗಳ ಸಲ್ಲಿಕೆ. ಈ ಪರೀಕ್ಷೆಯನ್ನು ದಿನಾಂಕ 18/4/2024 ಮತ್ತು 19/4/2024 ನಿಗದಿತ ದಿನಾಂಕಗಳಂದು ನಡೆಸಲಾಗಿರುತ್ತದೆ. CET 2024 ಪರೀಕ್ಷೆಗೆ ನೀಡಲಾಗಿರುವ ಪ್ರಶ್ನೆಗಳ ಕುರಿತು ಆಕ್ಷೇಪಣೆಗಳಿದ್ದಲ್ಲಿ ಸೂಕ್ತ ಕಾರಣಗಳೊಂದಿಗೆ ಅಭ್ಯರ್ಥಿಗಳು ಪ್ರಾಧಿಕಾರದ ಇಮೇಲ್ ಅಡ್ರೆಸ್ ನೋಡಿ, ಈ ಥರ ಇದೆ, keaugcet24@gmail.comಗೆ ಕಳುಹಿಸಬಹುದಾಗಿದೆ. ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ವಿಷಯ, ವರ್ಷನ್ ಕೋಡ್, ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಸಂಖ್ಯೆಗಳ ವಿವರಗಳೊಂದಿಗೆ ಸಲ್ಲಿಸಬೇಕು. ಆಕ್ಷೇಪಣೆಗಳನ್ನು ದಿನಾಂಕ ನೋಡಿ 27/4/2024 ಸಾಯಂಕಾಲ 5:30 ನೀವು ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದೇ ತಿಂಗಳು 27ನೇ ತಾರೀಕು ತನಕ ನಿಮಗೆ ಕಾಲಾವಕಾಶ ಇರೋದು, ಅಂದರೆ 1 ವಾರಗಳ ಕಾಲಾವಕಾಶವನ್ನು ನೀಡಿದ್ದಾರೆ. ಸೊ ಅಷ್ಟರಲ್ಲಿ ನೀವು ಬರೆದಿರತಕ್ಕಂಥ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಗೊಂದಲ ಇತ್ತು ಅಂತಂದರೆ, ಏನಾದರೂ ಆಕ್ಷೇಪಣೆಗಳಿತ್ತು ಅಂತಂದರೆ, ಅಥವಾ ಉತ್ತರ ನೀವು ಬರೆದಿದ್ದು ಸರಿಯಾಗಿದ್ದು ಬೇರೆಯವರಿಂದ ಅದು ತಪ್ಪು ಅಂತ ನಿಮ್ಗೆ ಅನಿಸಿತ್ತು ಅಂತಂದರೆ, ನೀವು ಯಾವುದೇ ಗೊಂದಲಗಳು ಕೂಡ ನೀವು ಇಲ್ಲಿ ಆಕ್ಷೇಪಣೆಗಳನ್ನ ಸಲ್ಲಿಸಿ ನೀವು ಕ್ಲಾರಿಟಿಯನ್ನು ತಗೋಬೋದು ಸ್ನೇಹಿತರೆ. 1 ವಾರಗಳ ಕಾಲಾವಕಾಶ ಇದೆ, ಹಾಗಂತ ನೀವು ತಡ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ನಾನು ಈ ವಿಷಯ ನನಗೆ ತಲುಪಿದ ತಕ್ಷಣ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡ್ದೇ ಇದೊಂದು ಆಪ್ಷನ್ನ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿ, ಇಷ್ಟು ಇವತ್ತಿನ ಮಾಹಿತಿ. ಸೊ ಪ್ರತಿಯೊಂದು ಅಧಿಕೃತ ಮಾಹಿತಿಗಾಗಿ ನಮ್ಮ ಚಾನಲ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.